ಆಗುವಂಥದ್ದು. ನಾವು ಯಾವಾಗ ನಮ್ಮಲ್ಲಿ ನಾವು ಎಚ್ಚರಿಕೆ ತಗೊಳ್ತೀವೋ ಅಲ್ಲಿವರೆಗೂ ನಾವು ಏನು ಮಾಡೋದಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಬ್ರೈಬ್ ಕೊಡೋದು ತಪ್ಪು. ಅವರು ಡಿಮ್ಯಾಂಡ್ ಮಾಡ್ತಾರೆ ಅಂದಾಗ ನನ್ನ ಕೆಲಸ ಆಗಬೇಕು, ನಾನು ತಪ್ಪು ಮಾಡಿದ್ದೀನಿ, ನೀನು ಸತ್ಯಪರಾಗಿದ್ದೆ, ನಿನ್ನ ಎಲ್ಲ ಡಾಕ್ಯುಮೆಂಟ್ ಸರಿಗಿದೆ ಅಂದರೆ ಅವರು ಅದಾಗೆ ಅವ್ರು ಪಾಸ್ ಮಾಡಲೇಬೇಕಾಗತ್ತೆ. ಏನಕ್ಕೆ ನಾವು ಬ್ರೈಬ್ ಕೊಡಬೇಕಾಗತ್ತೆ? ಏನಕ್ಕೆ ಕೊಡ್ಬೇಕು ಹೇಳಿ? ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಂದರೆ ಹೋಗಿ ಇಮಿಡಿಯೇಟಾಗಿ ಹೇಳಿ, ಯಾಕೆ ನಾನು ಬ್ರೈಬ್ ಕೊಡಬೇಕು, ನನ್ನ ಕೆಲಸ ನೀವು ಮಾಡಿಕೊಡಿ. ಜಗಳ ಆಗುತ್ತಾ? ಹೋಗಿ ಎಲ್ಲಿ ಯಾವ ಅಥಾರಿಟಿಗೆ ಅಂದರೆ ಅದನ್ನು ನಾವು ಜನಪ್ರತಿನಿಧಿಗಳನ್ನು ನಾವು ಎಲೆಕ್ಟ್ ಮಾಡಿ ಕಳಿಸ್ಮೇಲೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅವರಿವರೆಗೂ ತಲುಪೋವರೆಗೂ ನೀವು ಹೇಳಿ ಅವರಿಗೆ, ಈ ರೀತಿಯಾಗಿ ನಡೀತಾ ಇದೆ, ಈ ರೀತಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಹಿಂಗೆ ನನ್ನ ಕೆಲಸಗಳನ್ನು ಮಾಡಿಕೊಡ್ತಾ ಇಲ್ಲ, ನನ್ನ ಎಲ್ಲ ಡಾಕ್ಯುಮೆಂಟ್ಸು ನಾನೇನು ಕಂಪ್ಲೇಂಟ್ ಮಾಡಿದ್ದೀನೋ ಅದೆಲ್ಲವೂ ಸತ್ಯವಾಗಿದೆ ಅಂತ ಹೇಳಿದರೆ ದೇರ್ ಈಸ್ ನೋ ನೀಡ್ ಟು ಪೇ ಎನಿ ಥಿಂಗ್ ಟು ದೆಮ್. ಏನು ಪ್ರೊಸೀಜರ್ ಇದೆ ಕಾನೂನಿನ ಪ್ರಕಾರ? ಏನು ಪ್ರೊಸೀಜರ್? ಅವ್ರೇನೋ ಗಲತ್ತಾಗಿ ಅಂದರೆ ಏನೋ ಹುಡುಕಿ ನಿಮ್ಮದು ಡಾಕ್ಯುಮೆಂಟ್ ಸರಿಗಿಲ್ಲ ಅಂದರೆ ಮತ್ತೆ ಪ್ರಿಪೇರ್ ಮಾಡಿ. ಸೋಲೋದು ಬೇಡ, ಸೋಲ್ಬಾರ್ದು. ಏನಕ್ಕೆ ಅವ್ರಿಗೆ ನಾವು ದುಡ್ಡು ಕೊಡಬೇಕು? ಸಂಬಳ ಕೊಡ್ತಾರೆ ತಾನೇ, ನಾವು ಟ್ಯಾಕ್ಸ್ ಪೇ ಮಾಡೋದ್ರಿಂದನೇ ಸರ್ಕಾರ ಅವರಿಗೆ, ಗೌರ್ಮೆಂಟ್ ಅಧಿಕಾರಿಗಳಿಗೆ, ನೀವು ಸಾರ್ವಜನಿಕರಿಗೆ ಸೇವೆ ಮಾಡ್ತೀರಾ ಅಂತ ಹೇಳಿ ಅವರ ಪ್ರೊಫೆಷನಲ್ ಆಗಿ ಚೂಸ್ ಮಾಡ್ತಾರೆ, ಮತ್ತು ಅವರ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಆ ಕೆಲಸಗಳನ್ನು ಮಾಡ್ತಾರೆ. ಸುಮ್ಮನೆ ಏನು ಹೋಗ್ಬಿಟ್ಟು ಅವರು ಯಾರೂ ಕೆಲಸ ಮಾಡೋದಿಲ್ಲ ಅಲ್ವಾ? ಅದಕ್ಕೆ ಬ್ರೈಬ್ ಕೊಡೋದು ತಪ್ಪು. ತಗೊಳ್ಳುವಾಗ ನೀವು ಹೋಗಿ ಹೇಳಿ, ಈ ಥರ ಅವ್ರು ಬ್ರೈಬ್ ತೊಗೊತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇದು ಮಾಡಿ. ಮೊದಲನೇ ತಪ್ಪು ಯಾರ್ದು? ನಮ್ಮದು. ಅಯ್ಯೋ ಅವನಿಗೆ ದುಡ್ಡು ಕೊಟ್ಟರೆ ಮಾಡಿಕೊಟ್ಬಿಡ್ತಾನೆ ಬಿಡಪ್ಪ, ಇಷ್ಟು ದುಡ್ಡು ಕೊಟ್ಬಿಟ್ರೆ ಅವ್ನು ಅಷ್ಟು ಮಾಡಿಕೊಟ್ಬಿಡ್ತಾನೆ ಬಿಡಪ್ಪ, ಎಲ್ಲ ಕೆಲಸ ಮಾಡಿಕೊಟ್ಬಿಡ್ತಾನೆ, ನಾವು ಏನೇ ತಪ್ಪು ಮಾಡಿದ್ರೂ ಮುಚ್ಚಾಕೋಕ್ಕೆ ದುಡ್ಡೊಂದೇ ನಮ್ಮ ಮುಂದಿನ ದಾರಿ ಅಂತ ನಾವು ಇಟ್ಕೊಂಡಿರೋದು. ಅದು ತಪ್ಪು. ಅದು ಯಾವಾಗ ಸರಿ ಹೋಗುತ್ತೋ ಅಲ್ಲಿವರೆಗೂ ಇಂಥ ಈ ಬೆಳೀತಾ ಇರುತ್ತೆ, ಕೆಟ್ಟ ಹುಳುಗಳು ಬೆಳೀತಾ ಇರುತ್ತೆ. ಆ ಕೆಟ್ಟ ಹುಳುಗಳು ಪ್ರಾಣಿಗಳಿಗೆ ಯಾಕೆ ಆ ಕೆಟ್ಟ ಬುದ್ಧಿ ಮನೋಸ್ಥಿತಿಗಳು ಅವರಲ್ಲಿ ಹುಟ್ಕೊಳ್ತಾ ಹೋಗುತ್ತೆ. ಎರಡನೇದು ಏನು ಅಂತಂದರೆ ಡೌರಿ. ನಿಜವಾಗ್ಲೂ ಡೌರಿ ಅರೇಂಜ್ಮೆಂಟ್ ಆಗ್ತಿತ್ತು, ಇಲ್ಲ ಅಂತ ಹೇಳಲ್ಲ. ಆದವರು ಖಂಡಿತ ಹೋಗಿ ಕಂಪ್ಲೇಂಟ್ ಮಾಡಿ. ಸುಮ್ಮನೆ ಹೋಗಿ ಡೌರಿ ಅರೇಂಜ್ಮೆಂಟ್ ಮಾಡಬೇಡಿ. ಏನಕ್ಕೆ ಅಂತ ಹೇಳ್ತೀನಿ, ಆಯಿತಾ? ಅದು ಮಾಡಬೇಡಿ ಅಂತೇಳಿಲ್ಲ. ಕಾನೂನು ಪ್ರಕಾರ ಹೆಣ್ಮಕ್ಳಿಗೆ ರಕ್ಷಣೆ ಇರೋದು. ಎರಡನೇದು ಏನು ಅಂದರೆ, ಮೂರನೇದು ಏನು ಅಂತ ಹೇಳಿದ್ರೆ, ಡೌರಿಯನ್ನು ನೀವು ಡಿಮ್ಯಾಂಡ್ ಮಾಡಿದಾಗ ಅವ್ರ ಮನೆಯಲ್ಲಿ ಆ ಹೆಣ್ಣು ಮಗು ಸುಖವಾಗಿರುತ್ತೆ ಅನ್ನೋದು ಏನು ಗ್ಯಾರಂಟಿ? ಯಾಕೆ ಕೊಡಬೇಕು? ಎಜುಕೇಷನ್ ಕೊಟ್ಟಿದ್ದೀವಿ, ನನ್ನ ಮಕ್ಕಳು ನನ್ನ ಮನೇಲೇ ಎತ್ಕೊಳ್ಳಿ. ಕಾರ್ಯೇಶು ದಾಸಿ ಶರಣೇಶು ಮಂತ್ರಿ ಕಿರಣೇಶು ವೈಶ್ಯ, ಇದೆಲ್ಲ ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ಬುದ್ಧಿ ಕಲಿಸ್ಬಿಟ್ಟು ಕೊಡಬೇಕಾ? ಅವನು ಕೆಪಾಸಿಟಿ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದರೆ ಆಕೆಯೂ ಒಂದು ಹೆಣ್ಣೆ ಆ ಮನೆಯಲ್ಲಿ, ಅವನೂ ಒಂದು ತಂದೆ ನಿಮ್ಮ ಹಾಗೆ ಜನ್ಮ ತೊಗೊಂಡು, ಅವನು ನಿಮ್ಮ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಹೋಗ್ತಾ ಇಲ್ಲ ಅಂದರೆ ಬೇಡ. ಡಿಮ್ಯಾಂಡ್ ಮಾಡ್ತಾ ಇದ್ದಾರಾ? ಸ್ಟಾಪ್ ಇಟ್. ಅದೇ ನೀವು ಮಾಡೋ ತಪ್ಪು. ಡೌರಿ, ನಾನು ಕಾರ್ ಕೊಡ್ತೀನಿ, ನನ್ನ ಮಗಳಿಗೆ ಇಷ್ಟು ಒಡವೆ ಕೊಡ್ತೀನಿ, ನಾನು ಆ ಪ್ಯಾಲೇಸಲ್ಲಿ ಮದುವೆ ಮಾಡ್ತೀನಿ, ಈ ಪ್ಯಾಲೇಸಲ್ಲಿ ನಿಮ್ಮ ಸ್ಟೇಟಸ್ ತೋರಿಸೋದಕ್ಕೆ ಎಷ್ಟು ದಿನ ಅದು ಉಳಿಗಾಲ ಇರುತ್ತೆ? ಅದನ್ನು ಸ್ಟಾಪ್ ಮಾಡಿ. ಖಂಡಿತವಾಗ್ಲೂ ಅದು ಒಂದು ಪವಿತ್ರತೆಯನ್ನು ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಆ ಮದುವೆಯನ್ನು ವ್ಯಾಲ್ಯೂಯನ್ನು ಕಾಪಾಡಬೇಕು ಅಂತ ಹೇಳಿದ್ರೆ, ಇತ್ತೀಚೆಗಂತೂ ಡೈವರ್ಸ್ ಅಂತಂದರೆ ಏನು ಖುಷಿನೋಪ್ಪ. ನಮ್ಮ ಕಾಲದಲ್ಲಂತೂ ಡೈವರ್ಸ್ ಅಂತಂದರೆ ನನ್ನ ಮನೆಗೆ ಸೇರಿಸ್ತಾ ಇರಲಿಲ್ಲ, ಆ ರೀತಿ ಇತ್ತು, ಬಾಯ್ಕಾಟ್ ಮಾಡೋದ್ರು. ಇತ್ತೀಚೆಗದು ಕಾಮನ್, ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಏನು ಅಂತ ಹೇಳಿದ್ರೆ, ಒಂದು ನೀವು ಇಮಿಡಿಯೇಟ್ ಡಿಮ್ಯಾಂಡ್ ಮಾಡ್ತಾರೆ, ನಂಗೆ ಹಂಗೆ ಮದುವೆ ಮಾಡಿಕೊಡಿ, ನಮ್ಗೆ ಇಷ್ಟು ಒಡವೆ ಕೊಡಿ, ನಮ್ಗೆ ಈ ಥರ ಊಟ ಹಾಕಿಸಿ, ನಮ್ಗೆ ಈ ಚೌಲ್ಟ್ರಿನ ಮದುವೆ ಮಾಡಿಕೊಡಿ, ನಿಮ್ಮ ಮಗಳಿಗೆ ಹಂಗೆ ಮಾಡಿ, ನಿಮ್ಮ ಮಕ್ಳಿಗೆ ಹಿಂಗೆ ಮಾಡಿ, ಹಾಗೆ ನನ್ನ ಕಾರ್ ಬೇಕು, ವೆಹಿಕಲ್ ಬೇಕು, ಈ ಥರ ಎಲ್ಲ ಡಿಮ್ಯಾಂಡ್ ಮಾಡಿದಾಗ ಯು ಸ್ಟಾಪ್ ಇಟ್ ದೇರ್ ಓನ್ಲಿ, ಡೋಂಟ್ ಕಂಟಿನ್ಯೂ. ಆ ಒಂದು ವಿಷಯನ ಮಾತುಕತೆ ಮಾಡೋದಕ್ಕೆ ಅಂತಲೇ ನಾವು ಮಾಡ್ತೀವಲ್ಲ, ಎಂಗೇಜ್ಮೆಂಟ್ ಮುಂದೆ ಮಾತುಕತೆ ಮಾಡ್ಕೊಂಡ್ಬಿಟ್ಟಾಗ ಈ ಎಲ್ಲವೂ ಸ್ಟಾಪ್ ಆಗುತ್ತೆ. ಇದರಿಂದ ಡೌರಿ ಅರೇಂಜ್ಮೆಂಟ್ನ ನಾವು ತಡೆಗಟ್ಬೋದು.